ನೀವು ತಪ್ಪೇ ಮಾಡಿದ್ದು. ಆ ಕಾಡಲ್ಲಿ ಇಳಿಸ್ಬಿಟ್ಟು ಹೋಗಿದ್ದೀರಲ್ಲ, ಈ ಕಾಡಲ್ಲಿ ಇಳಿಸಿದ್ರ ಸ್ವಾಮಿ. ನೀವಲ್ಲಿ ಕಾಡಲ್ಲಿ ಇಳಿಸೋಗಿ ಲೊಕೇಶನ್ ಹೌದು, ನಿಮಗೆ ಗೊತ್ತಿಲ್ವಾ? ಓ ಸ್ವಾಮಿ, ಅಲ್ಲಿ ರೈಲ್ವೆ ಸ್ಟೇಷನ್ ಇದೆಯಾ? ಎಲ್ಲಿದೆ ರೈಲ್ವೆ ಸ್ಟೇಷನ್? ಇರೋದೆಲ್ಲಿ? ನೀವು ಇಳಿಸೋಗೋದೆಲ್ಲಿ? ಮಂಜುನಾಥ ಸ್ವಾಮಿ ಮೇಲೆ ಆಣೆ ಮಾಡಿ ಕರ್ಕೊಂಡು ಬಂದಿದ್ದು ಸರ್ ಅವರು. ಸರ್ ನಾವು ನಿಮ್ಮನ್ನ ರೈಲ್ವೆ ಸ್ಟೇಷನ್ ಬಿಡ್ತೀರಿ ಅಂತ ಹೇಳಿದ್ರು. ಅವ್ರು ಕೇಳಿದಷ್ಟು ಕಾಸುಗಳು ಕೊಟ್ರಿ, ನೋಡಿ ತಂದು ಕಾಡಾಗಿ ಬಿಟ್ಬಿಟ್ಟು ನಾವೇನ್ ಪಾಪ ಅವ್ರು ಯಾರೋ ಈ ಊರ್ದವ್ರು ಪಕ್ಕದಲ್ಲಿರೋರು ಬಂದ್ಬಿಟ್ಟು ಏನೋ ಗಾಡಿ ಅರೇಂಜ್ ಮಾಡ್ತೀರಿ ಅಂತ ಹೇಳಿದ್ರೆ ಅವರು ಡಬಲ್ ಚಾರ್ಜ್ ಕೇಳ್ತಾ ಇದಾರೆ. ನೋಡಿ ಸರ್, ನಮ್ಗೆ ಗೊತ್ತಿಲ್ಲ ಲೊಕೇಶನ್. ರೈಲ್ವೆ ಸ್ಟೇಷನ್ ಹತ್ರ ಬಿಡ್ತೀನಿ, ರೈಲ್ ಪಿಕಪ್ ಮಾಡ್ತೀನಿ ಅಂದ್ಬಿಟ್ರು. ಇವಾಗ ಟೈಮ್ ಬಂದ್ಬಿಟ್ಟು 12 ಗಂಟೆ ಆಗ್ತೈತೆ, 10 ಟ್ರೈನ್ ದಾರಿ ಕೂಡ ಇದೆಲ್ಲ ಸರ್, ಆ ಕಡೆ ಕರ್ಕೊಂಡು ಬೇರೆ ದಾರಿನಲ್ಲಿ ಬಿಟ್ಟಿದೆ ಸರ್. ನಮ್ದು ಕೋಲಾರ ಲೋಕಲ್ ಗೊತ್ತಿದ್ರೆ ನಾವು ಏನಾದ್ರು ಮಾಡ್ಬೋದು. ಕೋಲಾರಿಂದ ಬಂದು ನಾವಿಲ್ಲಿ ಯಾವ ಗೇಟ್ ಏನಾದ್ರು ಕೂಡ ಬರ್ರಿ ಅಂತ ಅವರೇ ಬಲಂತರ ಮಾಡಿದ್ರು ಸರ್ ನಮ್ಮನ್ನ. ಬಸ್ ಸ್ಟಾರ್ಟ್ ಮಾಡೇ ಇಲ್ಲ, ಅವಾಗಲೇ ಕಾಸು ತಗೊಂಡ್ಬಿಟ್ರು. ಪ್ರಯಾಣಿಕರ ಆರೋಪದ ಪ್ರಕಾರ ಧರ್ಮಸ್ಥಳದಿಂದ ಕುಕ್ಕೆ ಸುಬ್ರಹ್ಮಣ್ಯದತ್ತ ಪ್ರಯಾಣಿಸುತ್ತಿದ್ದ ಖಾಸಗಿ ಬಸ್ಸಿನ ಸಿಬ್ಬಂದಿ, ನಮ್ಮ ಬಸ್ ಸುಬ್ರಹ್ಮಣ್ಯ ರೈಲ್ವೆ ನಿಲ್ದಾಣದ ಮೂಲಕವೇ ಹೋಗುತ್ತದೆ, ಅಲ್ಲಿಯೇ ನಿಮ್ಮನ್ನು ಇಳಿಸುತ್ತೇವೆ ಎಂದು ತಿಳಿಸಿ ಪ್ರಯಾಣಿಕರನ್ನು ಬಸ್ಸಿಗೆ ಹತ್ತಿಸಿಕೊಂಡಿದ್ದರು. ಆದರೆ ನಂತರ ಬಸ್ ನಿಗದಿತ ಮಾರ್ಗದಲ್ಲಿ ಸಂಚರಿಸದೆ ಬೇರೆ ಮಾರ್ಗದ ಮೂಲಕ ತೆರಳಿ ಸುಮಾರು 15 ಕಿಲೋಮೀಟರ್ ದೂರದ ನಿರ್ಜನ ಕಾಡು ಪ್ರದೇಶದಲ್ಲಿ 3 ಮಹಿಳೆಯರು ಸೇರಿದಂತೆ 11 ಪ್ರಯಾಣಿಕರನ್ನು ಇಳಿಸಿ ಅಲ್ಲಿಂದ ತೆರಳಿದ ವಿಲಕ್ಷಣ ಘಟನೆ ನಡೆದಿದೆ ಎಂದು ಪ್ರಯಾಣಿಕರು ಆರೋಪಿಸಿದ್ದಾರೆ. ರೈಲ್ವೆ ನಿಲ್ದಾಣ ತಲುಪಿದ್ದೇವೆ ಎಂದು ನಂಬಿ ಇಳಿದ ಪ್ರಯಾಣಿಕರಿಗೆ ನಂತರ ಅದು ರೈಲ್ವೆ ನಿಲ್ದಾಣವೇ ಅಲ್ಲ ಎಂಬುದು ತಿಳಿದು ಆತಂಕ ಉಂಟಾಯಿತು. ಮೊಬೈಲ್ ಜಾಲ ಸಂಪರ್ಕವೂ ಸಮರ್ಪಕವಾಗಿ ಇಲ್ಲದ ನಿರ್ಜನ ಪ್ರದೇಶದಲ್ಲಿ ಸಿಲುಕಿದ ಪ್ರಯಾಣಿಕರು ಬಳಿಕ ಸ್ಥಳೀಯರ ನೆರವಿನಿಂದ ನಿಜವಾದ ಸುಬ್ರಹ್ಮಣ್ಯ ರಸ್ತೆ ರೈಲ್ವೆ ನಿಲ್ದಾಣವನ್ನು ತಲುಪಿದರು ಎಂದು ತಿಳಿದುಬಂದಿದೆ. ಪ್ರಯಾಣಿಕರ ಆರೋಪದ ಪ್ರಕಾರ ಇದೇ ಮಾರ್ಗದಲ್ಲಿ ಕೆಲವು ಖಾಸಗಿ ಬಸ್ ಸಿಬ್ಬಂದಿಯಿಂದ ಪ್ರಯಾಣಿಕರಿಗೆ ತಪ್ಪು ಮಾಹಿತಿ ನೀಡಿ ಮಧ್ಯಂತರ ಸ್ಥಳಗಳಲ್ಲಿ ಇಳಿಸುವ ಘಟನೆಗಳು ಈ ಹಿಂದೆಯೂ ನಡೆದಿವೆ ಎನ್ನಲಾಗಿದೆ. ಈ ಘಟನೆಯಿಂದ ಪ್ರಯಾಣಿಕರಲ್ಲಿ ತೀವ್ರ ಆತಂಕ ಉಂಟಾಗಿದ್ದು, ಇಂತಹ ಘಟನೆಗಳು ಮರುಕಳಿಸದಂತೆ ಸಂಬಂಧಪಟ್ಟ ಸಾರಿಗೆ ಇಲಾಖೆ ಸಮಗ್ರ ತನಿಖೆ ನಡೆಸಿ ವಾಸ್ತವಾಂಶ ಪರಿಶೀಲಿಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಅಲ್ಲಿ ಪ್ಯಾಸೆಂಜರ್ ಯಾಕೆ ನಿಲ್ಸಿ ಹೋಗಿದೆ? ಅಲ್ಲಿ ಪ್ಯಾಸೆಂಜರ್ ಅಷ್ಟು ಜನ ಯಾಕೆ ನಿಲ್ಸಿದಿರಿ? ಪ್ಯಾಸೆಂಜರ್ ನಿಲ್ಸಿರಲಿಲ್ಲ, ಅಲ್ಲೇ ಸ್ಟಾಪ್. ಎಲ್ಲಿ ಸ್ಟಾಪ್? ನೆಟ್ಟನ ರೈಲ್ವೆ ಸ್ಟೇಷನ್ ಎಲ್ಲಿ ಸ್ಟಾಪ್ ಹೇಳಿ? ಅಲ್ಲೇ ಅಂತ ಯಾರು? ಅವರೇ ಲೊಕೇಶನ್ ಹಾಕೊಂಡ್ ಬಂದಿದ್ದಾರೆ. ಯಾರು? ಫ್ರಂಟ್ ಅಲ್ಲಿ ಯಾರು ಇಬ್ರು ಹುಡುಗರು ಇಲ್ದಿದ್ದಾರೆ, ಅವರೇ ನಮ್ಗೆ ಲೊಕೇಶನ್. ಅಲ್ಲ, ರೈಲ್ವೆ ಸ್ಟೇಷನ್ ಅಂತ ಅವ್ರು ಹೇಳಿದಲ್ಲ, ರೈಲ್ವೆ ಸ್ಟೇಷನ್ ಅಂತ ಹೇಳಿದಲ್ಲ. ನಾವು ಸೀಟ್ ಮಾಡಿಲ್ಲ, ಸೀಟ್ ಮಾಡಿಲ್ಲ. ನಮ್ಗೆ ಹೇಳಿರೋ ಲೊಕೇಶನ್ ಮುಂದೆ ಗುಂಡೆ ಅಂತ ರೈಟ್ ತಗೊಳ್ಳಿ, ಅಲ್ಲಿ ಮುಂದ್ಗಡೆ 3 ಹಂಸ ಬರುತ್ತೆ, ಆ ಊರ ಹೆಸರು ಹೇಳಿದ್ರು KL ಸ್ಟ್ರೈಟ್. ಅಲ್ಲಿಂದ ಎಲ್ಲಿ ಹೋಗುತ್ತೆ ಅಂತೆ? ರೈಲ್ವೆ ಸ್ಟೇಷನ್ಗೆ ಹೋಗುತ್ತಾ? ಬಿಡಿ ಅಂತ 100 ರೂಪಾಯಿ ಟಿಕೆಟ್ ತಗೊಂಡ್ ಬಂದಿರೋದು. 3 ಹಂಸ ಇರೋದಲ್ಲಿ ಮುಂದ್ಗಡೆ ಇರೋದು ಸರ್. ಅವರು ರೈಲ್ವೆ ಸ್ವಾಮಿ, ನೀವು ಮಾಮೂಲು ಬರೋರಲ್ಲ ಇಲ್ಲಿ, ನೀವು ಮಾಮೂಲು ಬರೋರಲ್ಲ ಇಲ್ಲಿ, ನೀವು ಮಾಮೂಲು ಬರಲ್ಲ. ಸ್ಪೇರ್ ಆದ್ರೆ ನೀವು ಯಾಕೆ ಬರ್ತೀರಿ? ನೀವು ಕಂಡಕ್ಟರ್ ಆಗಿ ಯಾಕೆ ಬರ್ತೀರಿ? ನಿಮ್ಗೆ ಗೊತ್ತಿಲ್ಲದ್ರೆ ನೀವು ಹತ್ತಿಸ್ಕೊಳ್ಬಾರ್ದು. ನೀವು ಹೊಸಬ್ರಾದ್ರೆ ನೀವು ಗೊತ್ತಿಲ್ಲ ಅಂತ. ಕರೆಕ್ಟ್, ಓಕೆ, ನಿಮಗೆ ಗೊತ್ತಿಲ್ಲ. ನಾನು ಹೇಳಿದೆ ಇದು ಈ ತರ ನೋಡಿ ಸರ್, ನಂಗೆ ಗೊತ್ತಾಗಲ್ಲ. ಆ ಅಣ್ಣಂಗೂ ಹೇಳಿದೆ, ಅಣ್ಣ ನಂಗೆ ಲೊಕೇಶನ್ ಕಳಿಸಿ, ಯಾರಿಗೆ ನಿಮ್ಮ ಹುಡುಗರಿಗೆ ಹೇಳಿದೆ ಲೊಕೇಶನ್ ಕಳಿಸಿ ಅಣ್ಣ, ನಾನು ಅಂದವೇ ಆ ಅಣ್ಣಂಗೆ ಹೇಳ್ತೀನಿ ಅವ್ರು ಬರೋಕ್ಕೆ ಅಂತ ನಾನು ಹೇಳಿದೆ ಸರ್. ನಾನು ಇರೋದು ಅದೇನು ನಮ್ ಬಿಡಲ್ಲ. ನೀವು ತಪ್ಪೇ ಮಾಡಿದ್ದು. ಆ ಕಾಡಲ್ಲಿ ಇಳಿಸ್ಬಿಟ್ಟು ಹೋಗಿದ್ದೀರಲ್ಲ, ಈ ಕಾಡಲ್ಲಿ ಇಳಿಸಿದ್ರ ಸ್ವಾಮಿ. ನೀವಲ್ಲಿ ಕಾಡಲ್ಲಿ ಇಳಿಸೋಗಿ ಲೊಕೇಶನ್ ಹೌದು, ನಿಮಗೆ ಗೊತ್ತಿಲ್ವಾ? ಓ ಸ್ವಾಮಿ, ಅಲ್ಲಿ ರೈಲ್ವೆ ಸ್ಟೇಷನ್ ಇದೆಯಾ? ಎಲ್ಲಿದೆ ರೈಲ್ವೆ ಸ್ಟೇಷನ್? ಇರೋದೆಲ್ಲಿ? ನೀವು ಇಳಿಸೋಗೋದೆಲ್ಲಿ? ನೀವು ಕರ್ಕೊಂಡು ಬರುವಾಗಲೇ ಗೊತ್ತಾಗ್ಬೇಕಲ್ಲ ನಿಮಗೆ. ಲೊಕೇಶನ್ ಕೇಳ್ಕೊಂಡ್ ಬಂದಿರೋ ರೈಟ್ರು, ಅವ್ರು ಬೇಕಂದ್ರೆ ನಂಬರ್ ಫೋನ್. ಅಲ್ಲ, ಎಲ್ಲೆಲ್ಲೋ ಬಂದವರು ಇಲ್ಲಿ ಇಳಿಸ್ಬಿಟ್ಟು ಹೋಗ್ತಿರಲ್ಲ ನೀವು. ಅವ್ರು ಎಲ್ಲಿ? ಅಲ್ಲ, ಇವಾಗ ಅವರು ರೈಲ್ವೆ ಸ್ಟೇಷನ್ಗೆ ಹೆಂಗೆ ಹೋಗ್ತಾರೆ? ರೈಲ್ವೆ ಸ್ಟೇಷನ್ಗೆ ಹೆಂಗೆ ಹೋಗ್ತಾರೆ ಅವರು? ನಮ್ಗೆ ಗೊತ್ತಿಲ್ಲ ಸರ್. ರೈಲ್ವೆ ಸ್ಟೇಷನ್ ಅಲ್ಲಿಂದ ಕೇಳಿದ್ರು ನಮ್ಗೆ ಗೊತ್ತಿಲ್ಲ. ಅವರೇ ಕಸ್ಟಮರ್ ಮುಂದೆ. ಅಲ್ಲ, ನೀವು ಕರ್ಕೊಂಡು ನಿಮಗೆ ಗೊತ್ತಿರ್ಬೇಕಲ್ಲ. ಓ ಸ್ವಾಮಿ, ನಿಮಗೆ ಗೊತ್ತ? ಹಂಸ ಇರೋದೆಲ್ಲಿ? 3 ಹಂಸ ಇರೋದೆಲ್ಲಿ? ಊರ ಅಡ್ರೆಸ್ ಹೇಳಿದ್ರು, ಗುಂಡಿಯ ಇಂತ ಅಲ್ಲಿ ನಿಲ್ಸಿ ಅಂದ್ಬಿಟ್ಟು. ಅವ್ರು ನಿಜವಾಗ್ಲೂ ನೀವು ಎಲ್ಲಿ ನಿಲ್ಸ್ಬೇಕಿತ್ತು ಗೊತ್ತಾ? ಕೈಕಂಬ ನಿಲ್ಸ್ಬೇಕಿತ್ತು. ನೀವು ಅಲ್ಲಿಗೆ ಅವ್ರನ್ನ ಕರ್ಕೊಂಡು ಹೋಗಿ ಕೈಕಂಬದಲ್ಲಿ ನಿಲ್ಸ್ಬಿಡಿ. ಹುಡುಗರು ಕಸ್ಟಮರೇ, ನಮ್ಗೆ ನಾವು ಹೊಸ ಸ್ಪೇರ್ ಬಂದಿರೋದು ಅಲ್ಲಿ ಕುಕ್ಕೆ ನಮ್ಗೆ ಲೋಡ್ ಮಾಡಿ ಕಳ್ಸಿದ್ರು. ನಮ್ಗೆ ಅಡ್ರೆಸ್ ಗೊತ್ತಿಲ್ಲ. ಓಕೆನಾ? ಫೋನ್ ಮಾಡಿದ್ಕೆ ಗುಂಡಿಯ ರೈಟ್ ತಗೊಳಪ್ಪ, ಅಲ್ಲಿ
ಕನ್ನಡ ಬಿಡಿ ಅಂತ ಹೇಳಿದ್ರು. ಆ ಹುಡುಗರೇ ನಮ್ಗೆ ಲೊಕೇಶನ್ ಗೊತ್ತಿಲ್ಲ ಅಪ್ಪಿ ಅಂದೆ, ಬಸ್ಸು ಮಿಸ್ ಆಗೈತೆ, KSRTC ಬಸ್ಸೇ ಸಿಗ್ತಾ ಇಲ್ಲ ಅಂದ್ಬಿಟ್ಟು, ಸರಿ ಅಪ್ಪ 100 ರೂಪಾಯಿ ಕೊಡಿ ಅಂದ್ಬಿಟ್ಟು ಅವ್ರನ್ನ ಕೂರ್ಸ್ಕೊಂಡು, ಆ ಹುಡುಗರೇ ಲೊಕೇಶನ್ ನೀವು ಎಲ್ಲಿಂದ ಹತ್ತಿಸ್ಕೊಂಡು ಬಂದಿದ್ದು? ಧರ್ಮಸ್ಥಳ ಇಂತ ಹಚ್ಕೊಂಡ್ ಬಂದಿರೋದು. ಆ ಹುಡುಗರೇ ಮುಂದೆ ಕುತ್ಕೊಂಡಿದ್ರು, ಲೊಕೇಶನ್ ಫೋನಲ್ಲಿ ಆನ್ ಮಾಡ್ಕೊಂಡಿದ್ರು. ಅಣ್ಣ ಇಲ್ಲೇ ಅಂತ ಅವ್ರ ಹುಡುಗನ್ಗೆ ಫೋನ್ ಮಾಡಿದೆ, ಬೈಕ್ ತಗೊಂಡ್ಬರ್ತಾ ಇದ್ದಾನೆ ಅಂತ. ಓಕೆ ಅಂದ್ಬಿಟ್ಟು ನಾವು ಅಲ್ಲೇ ಮತ್ತೆ ಇದ್ರಲ್ಲ ಅಲ್ಲಿ ತುಂಬಾ ಜನ, ಎಷ್ಟು ಜನ ಇದ್ದಾರೆ ಅವರು? ಎಷ್ಟು ಜನ? 9 ಜನ ನಾ ಬಂದಿರೋದು. ಓಕೆನಾ? ಅವ್ರು ಇಬ್ರು ಓಕೆ ಬಿಡಿ, ಅವ್ರು ಲೇಡೀಸ್ ಎಲ್ಲ ಇದಾರಲ್ಲ. ಅಣ್ಣ ಲೇಡೀಸ್ ಯಾರು? ಒಬ್ರೇ ಅವರು. ಯಾರು ಹೇಳಿದ್ರು? ಎಲ್ಲ ಲೇಡೀಸ್ ಇದ್ದಾರಲ್ಲ. ಅಲ್ಲ ಬನ್ನಿ ಅಣ್ಣ ನೋಡೋಣ, ಲೇಡೀಸ್ ಇದ್ದಾರಲ್ಲ ಅಣ್ಣ ಅಲ್ಲಿ. ಯಾರಣ್ಣ? ಒಬ್ರೇ ಲೇಡೀಸು. ಒಬ್ಬರಾದ್ರೂ ಲೇಡೀಸ್ ಅಲ್ವಾ ಅವರು? ಒಬ್ಬರಾದ್ರೂ ಲೇಡೀಸ್ ಅಲ್ವಾ? ಅವ್ರ ಫ್ಯಾಮಿಲಿ ಅದು ಒಬ್ಬರಾದ್ರೂ ಲೇಡೀಸ್ ಅಲ್ವಾ? ಇಲ್ಲ ಅಂದ್ಬಿಟ್ಟು ಅದೇ KSRTC ಬಸ್ ಯಾವ್ದು ಇಲ್ಲ. ಇಷ್ಟನೇ ಟೈಮ್ಗೆ ಆಟೋರು ಯಾರು ಹೋಗ್ತಿಲ್ಲ, 200 ರೂಪಾಯಿ ಬಾಡಿಗೆ ಸರ್